ದಾಂಡೇಲಿಯ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮಾಹಿತಿ. ರಾಮಲೀಲೋತ್ಸವ ಮತ್ತು ಜಾತ್ರೋತ್ಸವಕ್ಕೆ ಸೂಕ್ತ ಭದ್ರತೆ. ಸಿಪಿಐ ಭೀಮಣ್ಣ ಎಂ ಸೂರಿ ಮಾಹಿತಿ. ಜಿಲ್ಲೆಯಲ್ಲಿಯೇ ಅತ್ಯಂತ ಎತ್ತರವಾದ ರಾವಣ, ಕುಂಭಕರ್ಣ ಮತ್ತು ಮೇಘನಾಥನ ಮೂರ್ತಿಗಳನ್ನು ಒಳಗೊಂಡ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಶ್ರಯದಡಿ ಅದ್ಧೂರಿಯಿಂದ ಆಯೋಜಿಸಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಹೇಳಿದ್ದಾರೆ. ಅವರು ಇಂದು ಮಂಗಳವಾರ ಸಂಜೆ 6 ಗಂಟೆಗೆ ದಾಂಡೇಲಿಯ ಬಂಗೂರ್ ನಗರದ ಡಿಲೆಕ್ಸ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಸುಗಮ ರಸ್ತೆ ಸಂಚಾರಕ್ಕೆ ಅಡಚಣೆಯಾಗದಂತೆ ಪೊಲೀಸ್ ಇಲಾಖೆಯ ವತಿಯಿಂದ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಬಾರಿ ಅಕ್ಟೋಬರ್ 12ರಂದು ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೆ ಬಂಗೂರ್ ನಗರದ ಡಿಲೆಕ್ಸ್ ಮೈದಾನದಲ್ಲಿ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 40ರಿಂದ 50 ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ಸರ್ವರಿಗೂ ಮುಕ್ತ ಅವಕಾಶವಿದೆ ಎಂದು ರಾಜೇಶ್ ತಿವಾರಿ ಅವರು ಹೇಳಿದರು. ಅಕ್ಟೋಬರ್ 12ರ ಬೆಳಿಗ್ಗೆಯಿಂದ ರಾಮಲೀಲೋತ್ಸವ ಕಾರ್ಯಕ್ರಮ ಮುಗಿಯುವವರೆಗೆ ಕಾಗದ ಕಾರ್ಖಾನೆಯ ಕಾರ್ಮಿಕರು, ನೌಕರರು, ಅಧಿಕಾರಿಗಳು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಬಿಟ್ಟು ಉಳಿದವರಿಗೆ ಕಾಗದ ಕಾರ್ಖಾನೆಯ ಒಳಗಡೆ ದ್ವಿಚಕ್ರ ವಾಹನ ಇಲ್ಲವೇ ಇನ್ನಿತರ ವಾಹನಗಳ ಮೂಲಕ ಹೋಗುವುದನ್ನು ನಿರ್ಬಂಧಿಸಲಾಗಿದೆ. ಸಾರ್ವಜನಿಕರು ಸಹಕರಿಸುವಂತೆ ಇದೇ ಸಂದರ್ಭದಲ್ಲಿ ರಾಜೇಶ್ ತಿವಾರಿ ಅವರು ಮನವಿಯನ್ನು ಮಾಡಿದರು. ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ಮಾತನಾಡಿ, ರಾಮಲೀಲೋತ್ಸವ ಮತ್ತು ಶ್ರೀ ದಾಂಡೇಲಪ್ಪ ಜಾತ್ರೆ ಶಾಂತಿಯುತವಾಗಿ ನಡೆಯುವಂತಾಗಲು ಇಲಾಖೆ ಈಗಾಗಲೇ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಅಕ್ಟೋಬರ್ 12ರಂದು ಶ್ರೀ ದಾಂಡೇಲಪ್ಪ ಜಾತ್ರೆ ಮತ್ತು ರಾಮಲೀಲೋತ್ಸವ ಇರುವ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಕನ್ಯಾ ವಿದ್ಯಾಲಯದ ಮೈದಾನದಲ್ಲಿ ಮತ್ತು ಉಳಿದಂತೆ ಕಾರು, ಇನ್ನಿತರ ವಾಹನಗಳಿಗೆ ದಾಂಡೇಲಿಯ ಜನತಾ ವಿದ್ಯಾಲಯದ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲವನ್ನು ಕಲ್ಪಿಸಲಾಗಿದೆ. ಜಾತ್ರೆಯ ಮುನ್ನ ದಿನ ಸಂಜೆ 6 ಗಂಟೆಯಿಂದ ಜಾತ್ರೆ ಮುಗಿಯುವವರೆಗೆ ದಾಂಡೇಲಿಯಿಂದ ಹಳಿಯಾಳಕ್ಕೆ ಹೋಗುವ ಮತ್ತು ಹಳಿಯಾಳದ ಕಡೆಯಿಂದ ದಾಂಡೇಲಿಗೆ ಬರುವ ಸಾರಿಗೆ ಬಸ್ಸುಗಳು ಮತ್ತು ಇನ್ನಿತರ ವಾಹನಗಳಿಗೆ ಕರ್ಕಾ ಬರ್ಚಿ ಮಾರ್ಗವಾಗಿ ಸಂಚರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಾಗದ ಕಾರ್ಖಾನೆಗೆ ಕಚ್ಚಾ ವಸ್ತುಗಳನ್ನು ಹೇರಿಕೊಂಡು ಬರುವ ಟ್ರಕ್ಗಳನ್ನು ಜಾತ್ರೆಯ ಮುನ್ನಾ ದಿನದಿಂದ ಜಾತ್ರೆ ಮುಗಿಯುವವರೆಗೆ ಕೆಸರೊಳ್ಳಿಯಲ್ಲಿ ಪಾರ್ಕಿಂಗ್ ಮಾಡಲಾಗುವುದು. ಹಳಿಯಾಳದಿಂದ ಹಾಲಮಡ್ಡಿ, ಕೆರವಾಡದವರೆಗೆ ಜಾತ್ರೆಗಾಗಿ ಮಿನಿ ಬಸ್ಗಳನ್ನು ಬಿಡುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಲಾಖೆಯಿಂದ ಕೈಗೊಳ್ಳಲಾಗುವುದು. ಕಿಸೆಗಳ್ಳರ ಬಗ್ಗೆ ವಿಶೇಷ ಎಚ್ಚರಿಕೆಯನ್ನು ವಹಿಸಲಾಗುತ್ತದೆ. ಜಾತ್ರೆಗೆ ಬರುವಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಇರುವಂತೆಯೂ ಹಾಗೂ ಮಹಿಳೆಯರು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಆಭರಣಗಳನ್ನು ಧರಿಸಿ ಬರುವಂತೆಯೂ ವಿನಂತಿಸಿದರು. ಈ ವರ್ಷವೂ ಶಾಂತಿಯುತವಾಗಿ ಜಾತ್ರೆ ಮತ್ತು ರಾಮಲೀಲೋತ್ಸವದ ಆಚರಣೆಗೆ ಪೊಲೀಸ್ ಇಲಾಖೆ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ ಎಂದರು. ರಾಮಲೀಲೋತ್ಸವ ಮತ್ತು ಜಾತ್ರೋತ್ಸವವು ಶಾಂತಿಯುತವಾಗಿ ನಡೆಯುವಂತಾಗಲು ಸಾರ್ವಜನಿಕರು ಇಲಾಖೆಯ ಜೊತೆ ಕೈಜೋಡಿಸಬೇಕೆಂದು ಭೀಮಣ್ಣ ಎಂ ಸೂರಿ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್, ಪಿಎಸ್ಐಗಳಾದ ಐಆರ್ ಗಡ್ಡೇಕರ್, ಕೃಷ್ಣಗೌಡ, ಕಾಗದ ಕಾರ್ಖಾನೆಯ ಭದ್ರತಾ ಅಧಿಕಾರಿಗಳಾದ ಕುಶಲಪ್ಪ, ಎಸ್ಜಿ ಪಾಟೀಲ್ ಉಪಸ್ಥಿತರಿದ್ದರು. ಪ್ರತಿ ವರ್ಷ ಅಂತ ಈ ವರ್ಷವೂ ದಸರಾ ಉತ್ಸವ ಆಚರಣೆ ಮಾಡಲಾಗಿದೆ. ಈ ವರ್ಷವೂ ಸೇಮ್ ಲಾಸ್ಟ್ ಪ್ರತಿ ವರ್ಷ ಹೆಂಗ್ ಇದು ಪ್ರೋಗ್ರಾಮ್ ಆಗ್ತಿದೆ ದಾಂಡೇಲಿಯಪ್ಪ ಜಾತ್ರಾ ಹಾಗೂ ಇಲ್ಲಿ ಡಿಲೆಕ್ಸ್ ಮೈದಾನದಲ್ಲಿ ಸಿಡಿಮದ್ದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ಹೆಂಗೆ ಆಚರಿಸಬೇಕು ಮತ್ತೆ ಹೆಂಗೆ ನಾವು ಮಾಡ್ತಾ ಇದ್ದೀವಿ ಅದನ್ನು ಒಂದು ಮಾಹಿತಿಯನ್ನು ಮಂದಿಗೆ ಮುಟ್ಟಿಸಬೇಕು. ಆ ನಿಟ್ಟಿನಲ್ಲಿ ಪ್ರೆಸ್ ಮೀಟ್ ನಾವು ಇವತ್ತು ಮಾಡ್ತಾ ಇದ್ದೀವಿ. ಏನೇನು ವ್ಯವಸ್ಥೆ ಪೊಲೀಸ್ ಇಲಾಖೆ ಅವರು ಎಲ್ಲೆಲ್ಲಿ ಮಾಡಿದ್ದಾರೆ, ನಮ್ಮ ವೆಸ್ಟ್ ಕೋಸ್ಟ್ ಅವ್ರ ಮೇಲೆ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಅವರು ಏನೇನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಾಗಲಿ ಮತ್ತೆ ಎಲ್ಲರಿಗೂ ನೀವು ಮುಟ್ಟಿಸ್ಬೇಕಂತ ನಾವು ನಿಮ್ಗೆ ಕೇಳ್ಕೊಳ್ತೇವೆ. ಇದು ಎಲ್ಲ ಪಬ್ಲಿಕ್ಕಿಗೆ ಸುಲಭ ಆಗಬೇಕಂತೂ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರು 2 ದಿವಸ ರಾತ್ರಿ ಹಗಲು ನಿಂತು ಈ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಬಹಳ ಧನ್ಯವಾದವನ್ನು ಈಗನೇ ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ ಪ್ರತಿ ವರ್ಷ ಅವ್ರು ಇರ್ತಾರೆ, ಅದರ ಸಲುವಾಗಿ ಇದು ಇಷ್ಟ ಸೂಕ್ಷ್ಮ ಮತ್ತೆ ಸುಲಭ
ರೀತಿಯಿಂದ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇರ್ತಾವ. ಈಗ ನಾನು ಫಸ್ಟ್ ನಿಮ್ಗೆ ಇದು ಮೇಘನಾಥ್ ರಾವಣ್ ಕುಂಭಕರ್ಣ ಮೂರ್ತಿಯ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಪ್ರತಿ ವರ್ಷ ತರಾನು ಈ ವರ್ಷನೂ ಮೇಘನಾಥ್ ರಾವಣ್ ಕುಂಭಕರ್ಣ ಮೂರ್ತಿ ಹೇಗಾವಿಂದ ಒಂದು ಕಲಾವಿದರು ಉಮೇಶ್ ರಾವತ್ ಅವರು ಅದನ್ನು ಮಾಡ್ತಾ ಇದ್ದಾರೆ. ರಾವಣದು ಹೈಟು 50 ಅಡಿ, ಹಾಗೆ ಕುಂಭಕರ್ಣ ಹೈಟ್ 46 ಅಡಿ, ಮೇಘನಾಥ್ ಹೈಟ್ 46 ಅಡಿ. ಇದರಲ್ಲಿ ಅಪ್ರಾಕ್ಸಿಮೇಟ್ ಎಕ್ಸ್ಪೆಂಡಿಚರ್ 3.5 ಲಕ್ಷ ರೂಪಾಯಿ ಬರ್ತಿದೆ ಬರೀ ಮೂರ್ತಿ ಮಾಡ್ಲಿಕ್ಕೆ. ಇಲ್ಲಿ ಪ್ರತಿ ವರ್ಷ ನಾವು ಒಂದು 40-45 ಸಾವಿರದಿಂದ 50,000 ಮಂದಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಬಂದೇ ಬರ್ತಾರೆ. ಕ್ಲೈಮೇಟ್ ಸರಿ ಇದ್ರೆ, ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಿದ್ರೆ ನಾವು ಒಂದು 50,000 ಮಂದಿ ಗ್ರೌಂಡ್ ಅಲ್ಲಿ ಪ್ರೋಗ್ರಾಮ್ ಟೈಮಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ದಾಂಡೇಲಿಯಲ್ಲಿ ಬೆಳಗಿನ ಸಂಜೆ ಮಠ ಜಾತ್ರಾ ಮತ್ತು ಇದು ನಮ್ದು ಪ್ರೋಗ್ರಾಮ್ ಹಿಡಿದಿದ್ರೆ ಒಂದು 80 85 90,000 ಮಂದಿ ದಾಂಡೇಲಿಗೆ ಆ ದಿವಸ ಬರ್ತಾರಂತ ನಮ್ಗೆ ಅನಿಸ್ತೈತಿ. ಉಳ್ಕಿದೆಲ್ಲ ಮಾಹಿತಿ ನಮ್ದೀಗ ಸಿಪಿಐ ಆದ್ರ ಶ್ರೀ ಭೀಮನ ಸುರಿ ಅವರು ನಿಮ್ಗೆ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಅವರು ತಿಳಿಸಿ ಹೇಳ್ತಾರೆ. 11 ಮತ್ತು 12ನೇ ತಾರೀಕಿನಂದು 12/10/2024 ದಾಂಡೇಲಿ ಶ್ರೀ ದಾಂಡೇಲಪ್ಪ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇರುತ್ತದೆ. ಅದರ ಜೊತೆಗೆ ಸಾಯಂಕಾಲ ಡಿಲಕ್ಸ್ ಮೈದಾನದಲ್ಲಿ ರಾವಣನ ದಹನ ಕಾರ್ಯಕ್ರಮ ಹಾಗೂ ಕ್ರ್ಯಾಕರ್ ಶೋ ಇರ್ತದೆ. ಈ ದಾಂಡೇಲಪ್ಪ ಜಾತ್ರೆ ಹಾಗೂ ಕ್ರ್ಯಾಕರ್ ಶೋ ಕಾರ್ಯಕ್ರಮದ ಅಂಗವಾಗಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ದಿನಾಂಕ 11ನೇ ತಾರೀಕಿನಿಂದಲೇ ಕೆಲವೊಂದು ಸಂಚಾರ ಮಾರ್ಗದಲ್ಲಿ ಬದಲಾವಣೆಗಳನ್ನು ಮಾಡ್ಕೊತೇವೆ ಮತ್ತು ಪೊಲೀಸಲ್ಲಿ ಇಲಾಖೆಯಿಂದ ಸಿಬ್ಬಂದಿ ವರ್ಗದವರನ್ನ ನೇಮಿಸಿಕೊಳ್ಳಲಾಗ್ತದೆ. ಮುಖ್ಯವಾಗಿ 11ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ಕೆಸರೊಳ್ಳಿಯಿಂದ ಬರ್ತಕ್ಕಂತಹ ಎಲ್ಲ ಫೋರ್ಸ್ ಲಾರಿಗಳು ಮತ್ತು ಹೆವಿ ಲಾರಿಗಳನ್ನು ಕೆಸರೊಳ್ಳಿಯಲ್ಲೇ ನಾವು ಬ್ಲಾಕ್ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಅವನ್ನ ದಾಂಡೇಲಿ ಕಡೆ ಬರೋದಕ್ಕೆ ಅವಕಾಶ ಕೊಡುವುದಿಲ್ಲ. ಅದಾದ ಮೇಲೆ ಬಸ್ಗಳು ಹಳಿಯಾಳ ಮಾರ್ಗವಾಗಿ ದಾಂಡೇಲಿಗೆ ಬರ್ತಕ್ಕಂಥವು ಮತ್ತು ದಾಂಡೇಲಿಯಿಂದ ಹಳಿಯಾಳಿಗೆ ಹೋಗುವಂತಹ ಎಲ್ಲ ಬಸ್ಗಳನ್ನು ಬರ್ಚಿ ಕರ್ಕಾ ಮಾರ್ಗವಾಗಿ ಹಳಿಯಾಳಕ್ಕೆ ಹೋಗುವಂಥದ್ದು, ಕರ್ಕಾ ಬರ್ಚಿ ಮಾರ್ಗವಾಗಿ ದಾಂಡೇಲಿಗೆ ಬರುವಂತಹ ಒಂದು ವ್ಯವಸ್ಥೆಯನ್ನು ಈಗಾಗಲೇ ನಾವು ಸಾರಿಗೆ ಇಲಾಖೆಯವರಿಗೆ ಸೂಚಿಸಿದ್ದೀವಿ. ಅವರು ಆ ಪ್ರಕಾರವಾಗಿ ಆ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾರೆ. ಇದು ದಿನಾಂಕ 11ರಂದು ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭ ಆಗಿ 12ನೇ ತಾರೀಕು ರಾತ್ರಿ 1 ಗಂಟೆವರೆಗೆ ಇದು ವ್ಯವಸ್ಥೆ ಜಾರಿಯಲ್ಲಿರ್ತದೆ. ಹಾಗಾಗಿ ಈ ಕೆರವಾಡಲಿಂದ KC ಸರ್ಕಲ್ವರೆಗೆ ಯಾವುದೇ ವಾಹನಗಳು ಸಾಯಂಕಾಲ 6 ಗಂಟೆಯಿಂದ ವಾಹನಗಳ ಸಂಚಾರ ಇರುವುದಿಲ್ಲ, 4 ವೀಲರ್ ವಾಹನಗಳ ಸಂಚಾರ ಇರುವುದಿಲ್ಲ. ಬಟ್ ದೇವರ ದರ್ಶನಕ್ಕೆ ಹೋಗುವಂಥವರಿಗೆ ರಾತ್ರಿ ಹೊತ್ತಿನಲ್ಲಿ ದಾಂಡೇಲಪ್ಪ ದೇವಸ್ಥಾನಕ್ಕೆ ಏನು ಸಾರ್ವಜನಿಕರು ಹೋಗ್ತಾರೆ, ಆ ಹೋಗುವಂತಹ ಸಾರ್ವಜನಿಕರ ಆಟೋಗಳು ಮತ್ತು ಬೈಕ್ಗಳಿಗಾಗಿ ಹಾಲ್ಮಡ್ಡಿ ಕ್ರಾಸ್ ಏನು ಆರ್ಚ್ ಇದೆಯಲ್ಲ, ಆರ್ಚ್ವರೆಗೆ ಆಟೋ ಮತ್ತು 2 ವೀಲರ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ಅವರು ತಮ್ಮ ಆಟೋಗಳಲ್ಲಿ ಹೋಗಬೇಕು. ಅಲ್ಲಿ ಆಟೋ ಬ್ರಿಡ್ಜ್ ಪಕ್ಕದಲ್ಲಿನೇ ಒಂದು ಜಾಗ ಇದೆ. ಆ ಜಾಗದಲ್ಲಿ ಆಟೋಗಳು ಸ್ಟ್ಯಾಂಡ್ ಮಾಡ್ತೇವೆ, ತಾತ್ಕಾಲಿಕ ಸ್ಟ್ಯಾಂಡನ್ನು ವ್ಯವಸ್ಥೆ ಮಾಡ್ತೇವೆ. ಅಲ್ಲಿ ಸಾರ್ವಜನಿಕರನ್ನು ಇಳಿಸ್ತಾರೆ ಮತ್ತು ಅಲ್ಲಿಂದನೇ ಅವರನ್ನು ತೆಗೆದುಕೊಂಡು KC ಸರ್ಕಲ್ಗೆ ಮತ್ತು ದಾಂಡೇಲಿ ನಗರಕ್ಕೆ ಹೋಗುವಂಥ ವ್ಯವಸ್ಥೆ ಆಗ್ತದೆ. ಇನ್ನು 2 ವೀಲರಲ್ಲಿ ಹೋದಂಥವರು ಹಾಲ್ಮಡ್ಡಿ ಆರ್ಚಿಂದ ಈ ಕಡೆಗೇ ನಿಗದಿತವಾಗಿ 2 ಬದಿಯಲ್ಲಿ ವಾಹನಗಳನ್ನು 2 ವೀಲರ್ಗಳನ್ನು ಪಾರ್ಕ್ ಮಾಡಬೇಕಾಗ್ತದೆ. ಇದು 11ನೇ ತಾರೀಕಿನಿಂದ ರಾತ್ರಿಯಿಂದ ಬೆಳಗಿನವರೆಗೆದು ಕಾರ್ಯಕ್ರಮ. ಬೆಳಿಗ್ಗೆ 6 ಗಂಟೆ ನಂತರ ಯಾವುದೇ ಆಟೋಗಳು ಮತ್ತು 2 ವೀಲರ್ಗಳನ್ನು ನಾವು ಹಾಲ್ಮಡ್ಡಿ ಆರ್ಚ್ವರೆಗೆ ಬಿಡುವುದಿಲ್ಲ. ಕೆರವಾಡಲಿಂದ ಹಾಲ್ಮಡ್ಡಿ ಆರ್ಚ್ವರೆಗೂ ಬಿಡುವುದಿಲ್ಲ. ಈ ಹಳಿಯಾಳ ಕಡೆಯಿಂದ ಏನು ಗಾಡಿಗಳು ಬರ್ತವೆ, 2 ವೀಲರ್ಗಳು ಬರ್ತವೆ, ಆ 2 ವೀಲರ್ಗಳು ಕೆರವಾಡ ಕ್ರಾಸ್ನಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತವೆ. ಮತ್ತು ಹಳಿಯಾಳದಿಂದ ಸಾರ್ವಜನಿಕರಿಗಾಗಿ ವಿಶೇಷ ಬಸ್ಗಳನ್ನು ಕೂಡ ಆಯೋಜನೆ ಮಾಡಲಾಗಿರ್ತದೆ. ಸ್ಮಾಲ್ ಬಸ್ಗಳು, ಸಣ್ಣ ಬಸ್ಗಳು ಅವು ಹಳಿಯಾಳದಿಂದ ಬರ್ತವೆ. ಬಂದು ಕೆರವಾಡ ಕ್ರಾಸ್ನಲ್ಲೇ ಸಾರ್ವಜನಿಕರನ್ನ ಇಳಿಸಿಬಿಟ್ಟು ವಾಪಸ್ ಮತ್ತೆ ಅಲ್ಲಿ ಇದ್ದಂಥ ಸಾರ್ವಜನಿಕರ ಕರೆದುಕೊಂಡು ಹಳಿಯಾಳಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಸಾರಿಗೆ ಇಲಾಖೆಯವರು ಮಾಡ್ತಾರೆ. ಮತ್ತು 2 ವೀಲರ್ನಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಕೆರವಾಡ ಕ್ರಾಸ್ನಲ್ಲೇ ತಮ್ಮ ವಾಹನಗಳನ್ನು ನಿಲ್ಲಿಸಬೇಕು. ಇನ್ನು ದಾಂಡೇಲಿಯಿಂದ ಏನು ದೇವಸ್ಥಾನಕ್ಕೆ ಹೋಗುವಂತಹ ಸಾರ್ವಜನಿಕರಿದ್ದಾರೆ, ಆ ಸಾರ್ವಜನಿಕರಿಗೆ 2 ವೀಲರ್ಗಳನ್ನು ವಿನಾಯಕ ನಗರ ಕ್ರಾಸ್ವರೆಗೆ ಮಾತ್ರ 2 ವೀಲರ್ಗಳಿಗೆ ಅವಕಾಶ ಕೊಡ್ತೇವೆ. ಅವರು KC ಸರ್ಕಲ್ನಿಂದ ವಿನಾಯಕ್ ನಗರ ಕ್ರಾಸ್ವರೆಗೆ 2 ಬದಿಯಲ್ಲಿ, ಬೋತ್ ಸೈಡ್ 2 ಬದಿಯಲ್ಲಿ ವಾಹನಗಳನ್ನು 2 ವೀಲರ್ಗಳನ್ನು ಪಾರ್ಕ್ ಮಾಡಬೇಕು. ಮತ್ತು ಆಟೋ ಸ್ಟ್ಯಾಂಡ್, KC ಸರ್ಕಲ್ನಿಂದ ಆಟೋ ಸ್ಟ್ಯಾಂಡ್ ನಾವು ಇದಕ್ಕೆ ಶಿಫ್ಟ್ ಮಾಡ್ತೇವೆ, 3 ನಂಬರ್ ಗೇಟಿಗೆ ಶಿಫ್ಟ್ ಮಾಡ್ತೇವೆ.
ದಾಂಡೇಲಿ ನಗರದಿಂದ ಏನು ಸಾರ್ವಜನಿಕರು ಬರ್ತಾರೆ, ಬಂದಂತ ಸಾರ್ವಜನಿಕರನ್ನ ಆಟೋದವರು ಕರೆದುಕೊಂಡು ಬಂದು ಆಟೋ ಸ್ಟ್ಯಾಂಡ್ ನಲ್ಲಿ ಇಳಿಸ್ತಾರೆ. 3 ನಂಬರ್ ಗೇಟ್ದಲ್ಲಿ ಹೋದ ವರ್ಷ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಅವರು ನಿಗದಿತವಾಗಿ ಅಲ್ಲಿ ಒಂದರ ಹಿಂದೆ ಒಂದು ಆಟೋಗಳನ್ನು ನಿಲ್ಲಿಸಿಕೊಂಡು ಸಾರ್ವಜನಿಕರನ್ನ ಅಲ್ಲೇ ಇಳಿಸುವಂಥದ್ದು, ಮತ್ತೆ ದೇವಸ್ಥಾನದಿಂದ ಬರ್ತಕ್ಕಂಥ ಸಾರ್ವಜನಿಕರನ್ನ ಅಲ್ಲಿಂದ ಕರೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಈ ದರ್ಶನಕ್ಕೆ ಹೋಗುವಂತ ಸಾರ್ವಜನಿಕರಿಗೆ ಅವರು ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಅದನ್ನ ನಾವು ಅಲ್ಲಿ ಕಲ್ಪಿಸಿದೀವಿ. ಅವರು ಆ ಪ್ರಕಾರವಾಗಿ ಅಲ್ಲಿ ಸಂಚಾರವನ್ನ ಸುಗಮವಾಗಿ ಇಟ್ಕೊಂಡು ಮಾಡ್ತಾರೆ. ಅದಾದ ಮೇಲೆ ಸಾಯಂಕಾಲ ನಮ್ದು ಈ ಕ್ರ್ಯಾಕರ್ ಶೋಗೆ ಇರ್ತದೆ. ಡಿಲಕ್ಸ್ ಮೈದಾನದಲ್ಲಿ ಕ್ರ್ಯಾಕರ್ ಶೋಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ವಾಹನಗಳ ಪಾರ್ಕಿಂಗ್ ಅನ್ನ ಮತ್ತು ದಾನಿಲಪ್ಪ ಜಾತ್ರೆಗೆ ಬರ್ತಕ್ಕಂಥ ವಾಹನಗಳ 4 ವೀಲರು ಮತ್ತು ದೊಡ್ಡ ಗಾಡಿಗಳು ಬಂದವು ಅಂದ್ರೆ ಅವನ್ನ ಜೆವಿಡಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ ಜೆವಿಡಿಗೆ ಯಾವ ಮಾರ್ಗದಲ್ಲಿ ಬರಬೇಕು ಅಂತಂದ್ರೆ ಸೋಮಾನಿ ಸರ್ಕಲ್ ಮತ್ತು ಬಾಂಬು ಗೇಟ್ ಮಾರ್ಗವಾಗಿ ಜೆವಿಡಿ ವಿದ್ಯಾಲಯದಲ್ಲಿ ಬಂದು ತಮ್ಮ 4 ವೀಲರ್ಗಳನ್ನ ಪಾರ್ಕ್ ಮಾಡಬೇಕು. 2 ವೀಲರ್ಗಳನ್ನ ಕೂಡ ಕನ್ಯಾ ವಿದ್ಯಾಲಯದಲ್ಲಿ ಪಾರ್ಕ್ ಮಾಡಬೇಕು. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವಾಹನಗಳನ್ನ ರಸ್ತೆಯ ಮೇಲೆ ಪಾರ್ಕ್ ಮಾಡಬಾರದು. ಕೆಸಿ ಸರ್ಕಲ್ ನಿಂದ ಅಪ್ ಟು 3 ನಂಬರ್ ಗೇಟ್ ವರೆಗೆ ಬೆಳಿಗ್ಗೆ 6 ಗಂಟೆಯಿಂದ 4 ವೀಲರ್ಗಳ ಸಂಚಾರ ಇರೋದಿಲ್ಲ. ಆಟೋ ಮತ್ತು 2 ವೀಲರ್ಗಳು ಮಾತ್ರ ಹೋಗ್ತವೆ. ಇನ್ನು ಸಾಯಂಕಾಲ ಆಟೋ ಬಸ್ಗಳು 4 ಗಂಟೆ ನಂತರ ಏನು ಹಳೆಯಾಳ ಕಡೆ ಹೋಗುವಂತ ಬಸ್ ಇರ್ತವೆ, ಅವು ಕೆಸಿ ಸರ್ಕಲ್ ಮಾರ್ಗವಾಗಿ ಬಂದು ಬರ್ಚಿ ರೋಡ್ ಮುಖಾಂತರ ಹೋಗ್ತವೆ. 4 ಗಂಟೆ ಮೇಲೆ ಅವರು ಬಸ್ ಸ್ಟ್ಯಾಂಡ್ನಿಂದ ಸೋಮಾನಿ ಸರ್ಕಲ್ ಮತ್ತು ಬಾಂಬು ಗೇಟ್ ಮುಖಾಂತರ ಹಳೆಯಾಳಕ್ಕೆ ಹೋಗುವಂತ ವ್ಯವಸ್ಥೆ ಇರ್ತದೆ. ಹಾಗಾಗಿ ಸಾರ್ವಜನಿಕರು ಈ ಕ್ರ್ಯಾಕರ್ ಶೋಗೆ ಏನು ಬರ್ತಾರೆ, ಡಿಲಕ್ಸ್ ಮೈದಾನಕ್ಕೆ ಏನು ಬರ್ತಾರೆ, ಅವರು ಬರುವಂತವ್ರು ದಾಂಡೇಲಿಯಿಂದ ಬರ್ತಕ್ಕಂಥವ್ರು ಏನಿದ್ದಾರೆ ಆ ಎಲ್ಲ ಸಾರ್ವಜನಿಕರು ಜೆವಿಡಿ ವಿದ್ಯಾಲಯದಲ್ಲಿ 4 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ ಮತ್ತು ಕನ್ಯಾ ವಿದ್ಯಾಲಯದಲ್ಲಿ 2 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ. ಇದರ ಜೊತೆಗೆ ಕ್ರ್ಯಾಕರ್ ಶೋ ಮುಗಿದ ತಕ್ಷಣ ಜನ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗೋದಕ್ಕೆ ಮತ್ತು ಒಳಗಡೆ ಬರೋದಕ್ಕೆ 3 ಡಿಲಕ್ಸ್ ಮೈದಾನಕ್ಕೆ ಪ್ರವೇಶ ದ್ವಾರಗಳಿದಾವೆ. ಒಂದು 3 ನಂಬರ್ ಗೇಟು, ಇನ್ನೊಂದು ಚೌಧರಿ ಗೇಟು, ಮತ್ತೊಂದು ಬಾಂಬು ಗೇಟು. ಈ 3 ಗೇಟ್ ಮುಖಾಂತರ ಡಿಲಕ್ಸ್ ಮೈದಾನಕ್ಕೆ ಬರಬಹುದು ಮತ್ತು ಡಿಲಕ್ಸ್ ಮೈದಾನದಿಂದ ಹೊರಗೆ ಹೋಗುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಈ ಡಿಲಕ್ಸ್ ಮೈದಾನಕ್ಕೆ ಬಂದ ಮೇಲೆ ಡಿಲಕ್ಸ್ ಮೈದಾನದಲ್ಲಿ ಸಾರ್ವಜನಿಕರಿಗೆ 3 ಪ್ರವೇಶ ದ್ವಾರಗಳಿರ್ತವೆ. ಒಂದು VIP ದ್ವಾರ ಇರ್ತದೆ. ಒಂದು ಈ ಕಡೆ 3 ನಂಬರ್ ಗೇಟ್ ಕಡೆಯಿಂದ ಬಂದಂತ ಲೇಡೀಸ್ಗೆ, 3 ನಂಬರ್ ಗೇಟ್ ಕಡೆಯಿಂದ ಬಂದಂತಹ ಗೃಹಿಣಿಯರಿಗೆ, ಮಹಿಳೆಯರಿಗೆ ಒಂದು ಪ್ರವೇಶ ದ್ವಾರ. ರಂಗನಾಥ್ ಆಡಿಟೋರಿಯಂ ಕಡೆಯಿಂದ ಬರ್ತಕ್ಕಂತಹ ಪುರುಷರಿಗೆ 2 ಪ್ರವೇಶ ದ್ವಾರಗಳಿರ್ತವೆ. ಒಂದು VIP ಪ್ರವೇಶ ದ್ವಾರ ಡಿಲಕ್ಸ್ ಹಾಲ್ನಿಂದ ಒಳಗಡೆಯಿಂದ ಬರಬೇಕು. ಒಳಗಡೆಯಿಂದ VIP ಪ್ರವೇಶ ದ್ವಾರವನ್ನ ಕಲ್ಪಿಸಿರ್ತೇವೆ. ಅದರ ಜೊತೆಗೆ ಸರೌಂಡಿಂಗ್ ಏನು ಡಿಲಕ್ಸ್ ಮೈದಾನ ಸುತ್ತಲೂ ನಾವು ಪೊಲೀಸ್ ವ್ಯವಸ್ಥೆಯನ್ನ ಹಾಕಿರ್ತೇವೆ. ಅದರಲ್ಲಿ ಫೈರ್ ಟೆಂಡರ್ ಕೂಡ ಇರ್ತದೆ ಮತ್ತು ಜನರಿಗೆ ಕುಳಿತುಕೊಳ್ಳೋದಕ್ಕೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕ್ರ್ಯಾಕರ್ಸ್ ಯಾವುದೇ ಕಾರಣಕ್ಕೂ ಸಾರ್ವಜನಿಕರವರೆಗೆ ಬಂದು ತಲುಪದ ಹಾಗೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕ್ರ್ಯಾಕರ್ ಶೋ ಮುಗಿದ ತಕ್ಷಣ ಸಾರ್ವಜನಿಕರು 3 ನಂಬರ್ ಗೇಟ್ ಮುಖಾಂತರ ಹೊರಗೆ ಹೋಗ್ತಾರೆ ಮತ್ತು ಚೌಧರಿ ಗೇಟ್ ಮುಖಾಂತರ ಹೊರಗೆ ಹೋಗ್ತಾರೆ ಮತ್ತು ಬಾಂಬು ಗೇಟ್ ಮುಖಾಂತರ ಹೋಗ್ತಾರೆ. ಈ ಚೌಧರಿ ಗೇಟ್ ಮುಖಾಂತರ ಹೊರಗಡೆ ಹೋಗುವಂತಹ ಸಾರ್ವಜನಿಕರು ಬಂದಾಗ ಅವರ ವಾಹನಗಳು ಕನ್ಯಾ ವಿದ್ಯಾಲಯದಲ್ಲಿ ಇರ್ತವೆ ಮತ್ತು ಜೆವಿಡಿ ವಿದ್ಯಾಲಯದಲ್ಲಿ ಇರ್ತವೆ. ಅವರು ಅವುಗಳನ್ನ ತೆಗೆದುಕೊಂಡು ಬಾಂಬು ಗೇಟ್ ಮುಖಾಂತರನೇ ಹೋಗಬೇಕು. ಈ ಕಡೆ ಕೆಸಿ ಸರ್ಕಲ್ ಕಡೆ ಬರದಂತೆ ನಾವು ವಿನಂತಿಸಿಕೊಳ್ತೇವೆ. ಒಂದು ಮತ್ತು ಇನ್ನೊಂದು ಅಲ್ಲಿ ಏನ್ ಮಾಡ್ತೇವೆ, ಲಿಂಕ್ ರೋಡ್ 1 ಏನಿದೆ, ಈ ಸಂತೋಷ್ ಹೋಟೆಲ್ನಿಂದ ಮಾರುತಿ ಮಂದಿರವರೆಗೆ ಆ ರಸ್ತೆಯನ್ನ ಮಧ್ಯಾಹ್ನದ ಮೇಲೆ ನಾವು ನೋ ಪಾರ್ಕಿಂಗ್ ಝೋನ್ ಆಗಿ ಕನ್ವರ್ಟ್ ಮಾಡ್ತೇವೆ. ಯಾಕಂತಂದ್ರೆ ಅಲ್ಲಿ ವಾಹನವನ್ನ ನಾವು 2 ವೀಲರ್ಗಳನ್ನ ಅಥವಾ 4 ವೀಲರ್ಗಳನ್ನ ನಿಲ್ಲಿಸಿದ್ದಾದ್ರೆ ಕ್ರ್ಯಾಕರ್ ಶೋ ಮುಗಿದ ತಕ್ಷಣ ಏನು ಸಾರ್ವಜನಿಕರು ಹೊರಗಡೆ ಬರ್ತಾರೆ, ಹೊರಗಡೆ ಬಂದಂತ ಸಾರ್ವಜನಿಕರಿಗೆ ಹೋಗೋದಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಅಲ್ಲಿ ಯಾವುದೇ ವಾಹನಗಳಿಗೆ ನಿಲುಗಡೆಗೆ ಅವಕಾಶವಿರುವುದಿಲ್ಲ. ಸಾರ್ವಜನಿಕರು ಅದಕ್ಕೆ ಸಹಕಾರವನ್ನ ನೀಡಬೇಕಂತ ಕೇಳ್ಕೊಳ್ತೇನೆ. ಒಟ್ಟಾರೆ ಈ 11 ಮತ್ತು 12ನೇ ತಾರೀಕಿನ ಒಂದು ಬಂದೋಬಸ್ತನ್ನ ನಾವು ಸುಮಾರು 5 ಜನ, ಒಂದು DSP, 5 ಜನ ಇನ್ಸ್ಪೆಕ್ಟರು, 15 ಜನ PSI, ಒಂದು 300 ಜನ HCPC ಮತ್ತು 2 KSRP ವಾಹನಗಳು ಈ ಒಂದು ಬಂದೋಬಸ್ತ್ ವ್ಯವಸ್ಥೆಗೆ ಆಗಮಿಸ್ತಾ ಇದ್ದಾರೆ ಮತ್ತು ಡೆಪ್ಲಾಯ್ಮೆಂಟ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಾವು ಕೇಳಿಕೊಳ್ಳುವುದೇನೆಂದ್ರೆ ಸಂಚಾರ ವ್ಯವಸ್ಥೆಗಾಗಿ ಮತ್ತು ದರ್ಶನದಲ್ಲಿ ಕ್ಯೂ ಅನ್ನ ಹಚ್ಚಬೇಕು. ಯಾವುದೇ ತರನಾದಂತ ನುಗ್ಗಲಾಗದ ಹಾಗೆ ನೋಡ್ಕೋಬೇಕು. ಪೊಲೀಸರೊಂದಿಗೆ ಸಹಕರಿಸಬೇಕು. 12ನೇ ತಾರೀಕು ದಿವಸ ವೆಸ್ಟ್ ಕೋಸ್ಟ್ ಪೇಪರ್ ಬಾಂಗ್ಳೂರು ನಗರಲ್ಲಿ ಯಾವುದೂ ಗೇಟದಿಂದ 2 ವೀಲರ್ ವೆಹಿಕಲ್ಸ್ ಮತ್ತು 4 ವೀಲರ್ ವೆಹಿಕಲ್ಸ್ಗೆ ಪ್ರವೇಶವಿಲ್ಲ. ಎನಿ VIP ವೆಹಿಕಲ್ಸ್ ಬರ್ತಿದೆ ಅವರಿಗೆ ನಾವು ಒಂದು VIP ಪಾಸ್ ಅನ್ನು ಆ ವೆಹಿಕಲ್ ಮೇಲೆ ಹಂಚಿಸ್ತೇವೆ.
ಎಲ್ಲರಿಗೂ ನಾನು ಏನು ಒಂದು ರಿಕ್ವೆಸ್ಟ್ ಮಾಡೋದಂದ್ರೆ ದಯಮಾಡಿ ಅದನ್ನು ಸ್ವೀಕರಿಸ್ರಿ. ಇದು ಎಲ್ಲ ನಿಮ್ಮ ದಾಂಡೇಲಿ ಜನರ ಪರವಾಗಿ ನಾವು ಇದನ್ನ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆ ದಿವಸ 2 ವೀಲರ್ ಹಾಗೂ 4 ವೀಲರ್ ವೆಹಿಕಲ್ಸ್ ಮಂಗಳೂರು ನಗರಲ್ಲಿ ಪ್ರವೇಶ ಇಲ್ಲ, ಯಾವುದು ಗಾಡಿಗೆ ಪ್ರವೇಶ ಇಲ್ಲ ಎಕ್ಸೆಪ್ಟ್ ಸಮ್ VIP ವೆಹಿಕಲ್ಸ್.